ತಂದೆ ತಾಯಿಗಳ ಒಂದು ಪಾತ್ರವಿದೆ. ಬಹಳ ಜನರಿಗೆ ನಾವು ತಂದೆ ತಾಯಿಯ ಒಂದು ಪಾತ್ರಗಳು, ಇಲ್ಲ ಗಂಡ ಹೆಂಡತಿಯ ಒಂದು ಪಾತ್ರಗಳು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಯಾವಾಗಲೂ ಯಾವ ದೇವರ ವಾಕ್ಯವನ್ನು ನಾವು ಓದುವಾಗ ನಾವು ಅರ್ಥ ಮಾಡಿಕೊಳ್ಬೇಕು, ನನ್ನ ಕುಟುಂಬಕ್ಕೆ ದೇವರು ನನ್ನನ್ನು ಯಾಕೆ ಕರೆದಿದ್ದಾನೆ. ಈಗ ಬಹಳ ಜನರಿಗೆ ಬಹಳ ಕಲಿವಿಕೆಗಳಿಲ್ಲ. ಸ್ವಲ್ಪ ಮಂದಿ ಹೇಳ್ತಾರೆ ನನಗೆ ಸಭಾಪಾಲಕರ ಕಲಿವಿಕೆ ಇದೆ, ಸ್ವಲ್ಪ ಮಂದಿ ನನಗೆ ಬೋಧಕರ ಕಲಿವಿಕೆ, ಸ್ವಲ್ಪ ಮಂದಿ ನನಗೆ ಸುವಾರ್ತಿಕರ ಕಲಿವಿಕೆ ಅಂತಿದೆ. ಆದರೆ ತಂದೆ ತಾಯಿಗೆ ಮಾತ್ರ ಈ 5 ಕಲಿವಿಕೆಗಳಿವೆ. ನೀನಾದ್ರೆ ಅರ್ಥ ಮಾಡಿಕೊಂಡು ಲಕ್ಷ ಕೊಡ್ತೇವೆ. ಆಲ್ ಪೇರೆಂಟ್ಸ್ ಹ್ಯಾವ್ 5 ಕಾಲಿಂಗ್ಸ್. ಪ್ರತಿ ಒಬ್ಬ ತಂದೆ ತಾಯಿಗಳು ಗಂಡ ಹೆಂಡತಿಗೆ ಇದು 5 ಕಲಿವಿಕೆ ಇದೆ. ಕರೆಕ್ಟ್? ಇಲ್ಲಿ ನೋಡ್ರಿ, ಸತ್ಯವೇದದಲ್ಲಿ ಹೀಗೆ ಹೇಳ್ತದೆ. ಕ್ಲಿಯರ್? ಆತನ ಮೇಲೆ ಹೋದಾಗ ಆತನು ಜನರಿಗೆ ಸಭೆಗೆ ತನ್ನ ವರಗಳನ್ನು ಆತನು ಕೊಡುತ್ತಾರೆ. ಈಗ ಆ ವರಗಳೇನು? ಒಂದು ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು ಮತ್ತು ಬೋಧಕರು. ಈ 5 ಸೇವೆ ಪ್ರತಿ ಒಂದು ತಂದೆ ತಾಯಿಗಳಿಗೆ ಇದೆ. ಪಕ್ಕದಲ್ಲಿ ಹೇಳ್ರಿ, ನಮಗೆ 5 ಸೇವೆಗಳಿದೆ. ನನಗೆ 5 ಸೇವೆಗಳಿದೆ. ಕರುವಿಕೆಯಲ್ಲಿ ನಾನು ಏನಾಗಿರ್ಬೋದು ಹೋದ್ರೆ ಆದ್ರೆ ತಂದೆ ತಾಯಿಗಳು ಗಂಡ ಹೆಂಡತಿಗೆ ಯಾವಾಗಲೂ ಈ 5 ಸೇವೆ ಇದೆ ಪ್ರಿಯರೇ. ಅದರ ಆಶೀರ್ವಾದಗಳನ್ನು ಸಹ ನಾನು ಮಾತನಾಡ್ತೇನೆ. ಈಗ ವಾಟ್ ಆರ್ ದಿಸ್ 5 ಮಿನಿಸ್ಟ್ರೀಸ್? ಈ 5 ಸೇವೆಗಳು. ಒಂದು ಗಂಡ ಅಲ್ಲ ಒಂದು ಹೆಂಡತಿ ಏನಾಗಿದ್ದಾರೆ, ಯಾವರಾಗಿದ್ದಾರೆ, ಹೇಗೆ ಆಗಿದ್ದಾರೆ. ಈಗ ಮೊದಲ 5 ಸೇವೆಗಳನ್ನು ಗಮನಿಸಿಕೊಳ್ಳೋಣ. ಫಸ್ಟ್ ಒನ್, ಎವ್ರಿ ಪೇರೆಂಟ್ ಈಸ್ ಅನ್ ಅಪೋಸ್ಟಲ್. ಪ್ರತಿ ಒಬ್ಬ ತಂದೆ ತಾಯಿಯು ಅಪೋಸ್ತಲನಾಗಿದ್ದಾರೆ. ಯಾರಾಗಿದ್ದಾರೆ? ಅಪೋಸ್ತಲನಾಗಿದ್ದಾರೆ. ಪ್ರತಿ ತಂದೆ ತಾಯಿಗಳು ಇಲ್ಲ ಗಂಡ ಹೆಂಡತಿಯು ಅಪೋಸ್ತಲರಾಗಿದ್ದಾರೆ. ಈಗ ಅಪೋಸ್ತಲರ ಕೆಲಸವಿದೆ. ಹೂ ಈಸ್ ಅನ್ ಅಪೋಸ್ಟಲ್? ಯಾರ ಅಪೋಸ್ತಲರ ಕೆಲಸ? ಓಕೆ, ಆಕ್ಚುಲಿ 5 ಗಂಟೆಗೆ ನಾವು ಮುಗಿಸ್ಬೇಕು. 4:45 ನಾನು ಮುಗಿಸ್ಬೇಕು. ಅಷ್ಟರವರೆಗೆ ನಾನು ಇದನ್ನೆಲ್ಲ ನನಗೆ ಬಿಡಿಸಬೇಕು. We are the pioneers of faith. ನಂಬಿಕೆಗೆ ನಾವೇನಾಗಿದ್ದೇವೆ? ಮೂಲಗಳಾಗಿದ್ದೇವೆ. ನಾವು ಬುನಾದಿಗಳನ್ನು ಹಾಕುವಂತವರಾಗಿದೆ. ಈಗ ಅಪೊಸ್ತಲರು ಅಂತ ದೇವರ ವಾಕ್ಯದಲ್ಲಿ ಓದುವಾಗ ಸತ್ಯವೇದ ಹೀಗೆ ಹೇಳ್ತದೆ ಪ್ರಿಯರೇ, ಅಪೊಸ್ತಲರು ಯಾವ ಸ್ಥಳದಲ್ಲಿ ಸಭೆ ಇಲ್ಲವೋ ಆ ಸ್ಥಳದಲ್ಲಿ ಹೋಗಿ ಸುವಾರ್ತೆಗಳನ್ನು ಸಾರಿ ಅವ್ರೇನ್ ಮಾಡ್ತಾರೆ? ಸಭೆಗಳನ್ನು ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಪ್ರತಿ ಒಂದು ತಂದೆ ತಾಯಿಗಳು ಅವರೇನಾಗಿದ್ದಾರೆ ಅಂತಂದ್ರೆ ಅಪೊಸ್ತಲರಾಗಿದ್ದಾರೆ. ಯಾಕೆ ಅಂತಂದ್ರೆ ಅವರು ಸಭೆಯನ್ನು ತಮ್ಮ ಮನೆಯಿಂದಲೇ ಪ್ರಾರಂಭ ಮಾಡುತ್ತಾರೆ. ನಾವು ಅಪೊಸ್ತಲರು, ಈ ಪಾಯನಿಯರ್ ಫೇತ್. ನಾವೇನ್ ಮಾಡ್ತೇವೆ ಅಂತಂದ್ರೆ ನಮ್ಮ ಕುಟುಂಬಕ್ಕೆ ನಾವು ಏನ್ ಮಾಡ್ತೇವೆ? ಬುನಾದಿಗಳನ್ನು ಹಾಕ್ತೇವೆ, ಸಭೆಗಳನ್ನು ನಾವು ಪ್ರಾರಂಭ ಮಾಡ್ತೇವೆ. ಈಗ ಹೇಳ್ತೇನೆ ಕೇಳಿ, ಕುಟುಂಬದ ಸಭೆ ಆರೋಗ್ಯವಾಗಿದ್ದಾಗ ನಿಮ್ಮ ದೊಡ್ಡ ಸಭೆಯು ಏನಾಗಿರ್ತದೆ? ಯಾವಾಗಲೂ ಆರೋಗ್ಯವಾಗಿ. ಕುಟುಂಬದಲ್ಲಿ ಅನಾರೋಗ್ಯ ಇತ್ತಂತಂದ್ರೆ ಈ ಸಭೆಯಲ್ಲಿ ಅನಾರೋಗ್ಯ ಯಾವಾಗಲೂ ಇರ್ತದೆ. ಈಗ ನಾವು ಯೂಶುವಲಿ ಈ ಕಾನ್ಸೆಪ್ಟ್ ಯಾರು ಸಭಾಪಾಲಕರು ಇದ್ದೀರೋ ನೀವು ಫಾಲೋ ಮಾಡ್ರಿ. ನಿಮ್ಮ ಸೆಲ್ ಮೀಟಿಂಗ್ಗಳಲ್ಲಿ, ನಿಮ್ಮ ಪ್ರೇಯರ್ ಮೀಟಿಂಗ್ಗಳಲ್ಲಿ ಯಾರ್ಯಾರಿಗೆ ದೆವ್ವ ಹಿಡಿದಿದೆಯೋ ಅವರಿಗೆ ಚರ್ಚಿಗೆ ಕರ್ಕೊಂಡು ಬರಬೇಡ್ರಿ, ಅವರಿಗೆ ಆ ಸೆಲ್ ಮೀಟಿಂಗ್ಗೆ ಕರ್ಕೊಂಡು ಹೋಗ್ರಿ. ಫಸ್ಟ್ ಅಲ್ಲಿ ದೆವ್ವ ಓಡಿಸ್ರಿ, ಅವ್ರನ್ನ ಸಭೆಗೆ ತೆಗೆದುಕೊಂಡು ಬಂದ್ರೆ ಅವರು ದೇವರ ಪ್ರಸನ್ನತೆಗೆ ಅಡ್ಡ ಆಗುವುದು. ದೆವ್ವದ ಒಂದು ಬಹಳ ಪ್ರಾಮುಖ್ಯವಾದಂತ ಆಲೋಚನೆ ಗೊತ್ತೇ, ನಾವೇನ್ ಮಾಡ್ತೇವೆ? ಸಭೆಗೆ ಕರ್ಕೊಂಡು ಹೋಗ್ಬಿಟ್ಬಿಡ್ತೇವೆ. ಅವ್ರಿಗೆ ಪಾಸ್ಟರ್ ಓಡಿಸ್ರಿ ಅಂತಂದಾಗ ನಾವು ಸಭಾಪಾಲಕರು ಏನಾಗ್ತೇವೆ ಗೊತ್ತಿಲ್ಲ, ಅದ್ರ ಹಿಂದೆ ಬೆಟ್ಟು ಹಚ್ಚಿ ಅದನ್ನು ಓಡಿಸ್ಕೊತ ಕೂತ್ಕೊಳ್ತೇವೆ. ಆದ್ರೆ ಅಮೂಲ್ಯವಾದಂತ ದೇವರ ವಾಕ್ಯದ ಬುನಾದಿಗಳು ನಾವು ಮರೆತುಬಿಡ್ತೇವೆ. ನಾವು ಹಾಗಾಗಬಾರ್ದು. ಸೆಲ್ ಮೀಟಿಂಗ್ಗಳಲ್ಲಿ ದೆವ್ವ ಓಡಿಸ್ರಿ, ಅನಾರೋಗ್ಯ ಅಲ್ಲಿ ಏನಾಗ್ಲಿ ಪ್ರಿಯರೇ, ಸೆಲ್ ಮೀಟಿಂಗ್ಗಳಲ್ಲಿ ಅಲ್ಲಿ ಆರಾಮಾಗಿ ಎಲ್ಲ ಅಲ್ಲಾಗಲಿ. ಇಲ್ಲಿ ಸಭೆಗೆ ಬಂದಾಗ ನಿಮ್ಮಲ್ಲಿ ದೇವರ ಆರಾಧನೆ ಮಾಡಬಹುದು. ಈ ವಾಕ್ಯಗಳನ್ನು ಏನಾಗಬೇಕಾಗಿದೆ? ಬುನಾದಿಯಾಗಿ ನೀವು ನಿಲ್ಲುವಂತವರಾಗಬೇಕಾಗಿದೆ. ಇಫ್ ಯು ಆರ್ ಎ ಗುಡ್ ಅಪೋಸ್ಟಲ್, ಒಂದು ಒಳ್ಳೆಯ ಅಪೋಸ್ಟಲ್ ನೀನು ಆಗಿದ್ದರೆ, ತಂದೆ ಆಗಲಿ ಇಲ್ಲ ತಾಯಿ ಆಗಲಿ ಗಂಡ ಆಗಲಿ ಹೆಂಡತಿ ಆಗಲಿ, ನೀನು ಕ್ರಿಸ್ತನ ಎಂಬ ಒಂದು ವಾಕ್ಯದಲ್ಲಿ ಕ್ರಿಸ್ತನ ಎಂಬ ಆ ಬಂಡೆ ಮೇಲೆ ನಿನ್ನ ಮನೆ ಕಟ್ಟಿದ್ದು. ಎದ್ರ ಮೇಲೆ ಮನೆ ಕಟ್ತೀರಿ? ಕ್ರಿಸ್ತನ ಎಂಬ ಬಂಡೆ ಮೇಲೆ. ಲೆಟ್ಸ್ ಗೋ ಟು ಒನ್ ವರ್ಸ್. ಒಂದು ವಚನಕ್ಕೆ ಹೋಗೋಣ. ಹೀಗೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಇಬ್ಬರು ಮನೆ ಕಟ್ತಾ ಇದ್ದಾರೆ. ಇದೇ ರೀತಿ ಓಕೆ, 7ನೇ ಅಧ್ಯಾಯ 24ನೇ ವಚನದಿಂದ ಓದಿ 28ನೇ ವಚನ ಓದಿ. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು,
ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆದರೆ ಪ್ರತಿಯೊಬ್ಬರ ಮುಸ್ಲಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿನ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು, ಆಗ ಅದು ದಡಮ್ಮನೆ ಕಡುಕೊಂಡು ಬಿತ್ತು. ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು. ಈಗ ದೇವರ ವಾಕ್ಯ ಹೇಳ್ತದೆ ಅಲ್ಲಿ ಇಬ್ಬರು ಮನೆ ಕಟ್ಟೋರಿಲ್ಲ. ಓಕೆ, ನೆನಪಿಟ್ಕೊಳ್ಳಿ, ಇಬ್ಬರು ಕಟ್ಟೋರಿಲ್ಲ. ಒಬ್ಬನಿಗೆ ಇಬ್ಬರಿಗೂ ಏನಾಗ್ತದೆ, ಪ್ರಿಯರೇ, ಉಸಿರು ಸಿಗ್ತದೆ. ಆಕ್ಚುಲಿ ಬಹಳ ಜನ ಏನ್ ಮಾಡ್ತಾರೆ ಗೊತ್ತಿ, ಓಕೆ, ಒಬ್ಬರಿಗೆ ಬಡ್ಡಿ ಸಿಕ್ಕಿತ್ತು, ಒಬ್ಬರಿಗೆ ಉಸುಕು ಸಿಕ್ಕಿತ್ತು ಅಂತ ಹೇಳ್ತಾರೆ. ಇಲ್ಲ, ಇಬ್ಬರಿಗೂ ಉಸುಗೆ ಸಿಕ್ಕಿತ್ತು. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬಂದಾಗ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬಂದ್ರೆ, ಓಕೆ, ಈಗ ಗಮನಿಸಿ 47-8ನೇ ವಚನ. ಅವರು ಆಳವಾಗಿ ಅಗದು, ಸಾಕ್ರಿ, ಏನು ಫಸ್ಟ್ ಏನು ಬೈಬಲ್ ಹೇಳ್ತಿದ್ದಾರೆ? ಆಳವಾಗಿ ಅಗದು. ಒಬ್ಬ ಆಳವಾಗಿ ಅಗಿಲಿಲ್ಲ ರೀ. ಮೊದಲನೇದವನು ಯಾವನ ಮನೆ ಬಿತ್ತೋ ಅವನ ಆಳವಾಗಿ ಅಗಿಲಿಲ್ಲ. ಆದ್ರೆ ಯಾವನ ಮನೆ ಬೀಳಲಿಲ್ಲವೋ ಅವನು ಆಳವಾಗಿ ಅಗದು ಅಂತ ದೇವರ ವಾಕ್ಯದಲ್ಲಿ ಹೇಳ್ತದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಈಗ ನೀವು ತಂದೆ ತಾಯಿಗಳಾಗಿ ವಾಕ್ಯವನ್ನು ನೀವು ಎಷ್ಟು ಆಳವಾಗಿ ಅರಿತಾ ಇದ್ದೀರಿ? ನನ್ನ ಕುಟುಂಬವು ಯಾವ ಬುನಾದಿಗಳ ಮೇಲೆ ನಿಂತಿದೆ? ಇವತ್ತು ದೇವರ ವಾಕ್ಯದ ಬುನಾದಿ ಮೇಲೆ ನಿಂತಿದೆ, ಕ್ರಿಸ್ತನ ಎಂಬ ಆ ಬುನಾದಿಗಳ ಮೇಲೆ ನಿಂತಿದ್ದಾರೆ, ಆ ಬಂಡೆ ಮೇಲೆ ನಿಂತಿದ್ದಾರೆ. ನಾವು ಹೇಗಿದ್ದೇವೆ ಪ್ರಿಯರೇ? ನೆನಪಿಟ್ಕೊಳ್ರಿ, ಪರೀಕ್ಷೆಗಳು ನಿಮ್ಮನ್ನು ತಪ್ಪಲಿಲ್ಲ. ಪರೀಕ್ಷೆಗಳು ಬಂದೇ ಬರ್ತದೆ. ಮಳೆ ಬೀಸ್ತದೆ, ಬಿರುಗಾಳಿ ಬೀಸ್ತದೆ, ತೆರೆಗಳು ಬಂದೇ ಬರ್ತದೆ. ಕುಟುಂಬಕ್ಕೆ ಬಂದೇ ಬರುವಾಗ ನಿನ್ನ ಮನೆ ನಿಲ್ಲುತ್ತದೋ, ಇಲ್ಲದಿಲ್ಲ ನಿನ್ನ ಮನೆ ಬಿಟ್ಟು ಹೋಗ್ತದೆ.